ಇದೇ ವರ್ಷದ ಮೇ ತಿಂಗಳ 30ನೆಯ ದಿನ ಅಶ್ವಿನಿ ಅವರ ಬಾಳಿನ ಸಂತೋಷದ ಕೊನೆಯ ದಿನವೂ ಹೌದು. ತನ್ನ ಇಬ್ಬರು ಮುದ್ದು ಮಕ್ಕಳೊಂದಿಗೆ ಗಂಡ, ಅತ್ತೆ, ಮಾವನ ಜೊತೆ ನೆಮ್ಮದಿಯಿಂದ ಇದ್ದ ಜೀವನ. ಆದರೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಅವರ ಬಾಳಲ್ಲಿ ದೊಡ್ಡ ದುರಂತವೊಂದು ನಡೆದು ಹೋಗಿತ್ತು. ಏನಾದ್ರೂ ಸಹಾಯ ಮಾಡಿ. ಮೇ 30 ಅಂದು ರಾತ್ರಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿತ್ತು. ಎಲ್ಲರೂ ಉಂಡು ಚಳಿಗೆ ಬೆಚ್ಚಗೆ ಹೊದಿಕೆ ಹಾಕಿ ಮಲಗಿದ್ದರೆ ಸುಮಾರು ಮುಂಜಾನೆ 4 ಗಂಟೆ ಸಮಯದಲ್ಲಿ ಮನೆಯ ಹಿಂಬದಿಯ ಗುಡ್ಡ ಜರಿದು ಮನೆಯ ಮೇಲೆ ಬಿದ್ದ ಪರಿಣಾಮ ಕುಸಿದ ಮನೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ತಾಯಿ ಮಗು ಸುಮಾರು 8 ಗಂಟೆ ಜೀವನ್ಮರಣದೊಂದಿಗೆ ಹೋರಾಡಿದ ಘಟನೆ ಕೂಡ ನಡೆದಿತ್ತು. ಕೋಣಾಜಿಯ ಮಂಜನಾಡಿ ಗ್ರಾಮದ ಮೊಂಟೆಪದವು ಇತ್ತಲಕೋಡಿ ಕೊಪ್ಪಲಗುಡ್ಡ ಕುಸಿದು ವಾಸದ ಮನೆಯ ಮೇಲೆ ಬಿದ್ದ ಕಾರಣ ಕಾಂತಪ್ಪ, ಪತ್ನಿ ಪ್ರೇಮ ಪೂಜಾರಿ, ಸೀತಾರಾಮ್ ಪೂಜಾರಿ, ಇವರ ಪತ್ನಿ ಅಶ್ವಿನಿ, ಮಕ್ಕಳಾದ ಪುತ್ರ ಆರ್ಯನ್, ಪುತ್ರಿ ಅರುಷಾ ಆ ಮನೆಯೊಳಗಿದ್ದರು. ಗುಡ್ಡ ಕುಸಿದು ಮನೆ ಮೇಲೆ ಬೀಳುವುದನ್ನು ಗ್ರಹಿಸಿದ ಮನೆಯ ಯಜಮಾನ ಕಾಂತಪ್ಪ ಅವರು ಹೊರಗೆ ಓಡಿ ಬರೋ ಹೊತ್ತಿನಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ. ಅವರನ್ನು ಸ್ಥಳೀಯರು ಪತ್ತೆ ಹಚ್ಚಿ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಾಲಿಗೆ ಹಾನಿಯಾಗಿದೆ. ಕಾಂತಪ್ಪ ಅವರ ಪತ್ನಿ ಪ್ರೇಮ ಪೂಜಾರಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಶ್ವಿನಿ ಅವರು ತಮ್ಮ ಇಬ್ಬರು ಮಕ್ಕಳೊಂದಿಗೆ ಮಲಗಿದ್ದ ವೇಳೆ ಅವರ ಮನೆ ಕುಸಿದಿದ್ದು ಮೇಲ್ಛಾವಣಿಯ ಭೀಮ್ ಅಶ್ವಿನಿ ಅವರ ಸೊಂಟದ ಭಾಗದ ಮೇಲೆ ಅಪ್ಪಳಿಸಿದೆ. ಹೀಗಾಗಿ ಆಕೆ ಹೊರಬರಲಾಗದೆ ಸಿಲುಕಿಕೊಂಡಿದ್ದರು. ಮನೆ ಕುಸಿಯುವ ವೇಳೆಯಲ್ಲಿ ಮಕ್ಕಳಿಗೆ ಹಾನಿಯಾಗದಂತೆ ತನ್ನ ದೇಹ ಮತ್ತು ಕೈಗಳನ್ನು ಅಡ್ಡಲಾಗಿ ಇಟ್ಟು ಜೀವ ಉಳಿಸುವ ಪ್ರಯತ್ನ ಮಾಡಿ ಮಾತ್ರ ಹೃದಯವನ್ನು ಪ್ರದರ್ಶಿಸಿದ್ದಾರೆ. ಮುಂಜಾನೆ ಸ್ಥಳೀಯರು ಬಂದು ನೋಡಿದಾಗ 3 ವರ್ಷದ ಆರ್ಯನ್ ಯಾವುದೇ ಚಲನೆ ಇಲ್ಲದೆ ಮಲಗಿದ್ದ. ತಾಯಿಯ ಮತ್ತೊಂದು ಮಗ್ಗುಲಲ್ಲಿದ್ದ ಮಗು ಅರುಷಾ ಕೈಗಳನ್ನು ಅಲುಗಾಡಿಸುತ್ತಿತ್ತು. ಸ್ಥಳೀಯರು ಅಶ್ವಿನಿ ಮತ್ತು ಮಕ್ಕಳನ್ನು ರಕ್ಷಿಸುವ ಪ್ರಯತ್ನ ಮಾಡಿದ್ರು, ಆದರೆ ಅದು ಕಷ್ಟ ಸಾಧ್ಯವಾಗಿತ್ತು. ಈ ವೇಳೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಂಥ ಅಶ್ವಿನಿ ತನಗಿಂತ ಮೊದಲು ತನ್ನ ಮಕ್ಕಳನ್ನು ಕಾಪಾಡಿ ಎಂದು ಬೇಡಿಕೊಂಡಿದ್ದಾರೆ. ತಾಯಿಯ ಪಕ್ಕದಲ್ಲಿದ್ದಂಥ ಮಗು ತನ್ನ 2 ಕೈಗಳನ್ನು ಅಲುಗಾಡಿಸುತ್ತಿತ್ತು. ಆ ದೃಶ್ಯ ಕರುಳು ಹಿಂಡುವಂತಿತ್ತು. ಮನ ಕಲಕುವ ಈ ದೃಶ್ಯ ರಕ್ಷಣಾ ಕಾರ್ಯಕ್ಕೆ ಆಗಮಿಸಿದ SDRF ಸಿಬ್ಬಂದಿಗಳು ಕೂಡ ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡಿತ್ತು. ಏನಾಯ್ತಂದ್ರೆ ಮಳೆ ಬಂದು ನಮ್ಮ ಮನೆಯೆಲ್ಲ ಇದಾಗಿ ದುರಂತ ಆಗಿ ಅದರಿಂದ ನನಗೇನು ಆಗ್ಲಿ. ನನ್ನ ಕಾಲನ್ನು ಕಲ್ಕೊಂಡೆ, ನನ್ನ ಮಕ್ಕಳನ್ನು ಕಲ್ಕೊಂಡೆ. ನನಗೇನಾದ್ರೂ ಸಹಾಯ ಮಾಡಿ. ಅದು ನನಗೆ ಸರಿ ಗೊತ್ತಿಲ್ಲ ಏನ್ ಮಾಡುದು. ನನ್ನ ಮುಂದಿನ ಜೀವನಕ್ಕೆ ಏನು ಬೇಕು, ಹೇಗಾದ್ರೂ ಸಹಾಯ ಮಾಡಿ ಕಾಲಿಂದು
ನನಗೆ ಒಂದು ಉದ್ಯೋಗ ಏನಾದ್ರೂ ಇದ್ರೆ ನಾನು ಅದರಿಂದ ಮುಂದೆ ಬರ್ಬೋದು. ಅಶ್ವಿನಿ ಮತ್ತು ಅರುಷಾ ಅವರ ರಕ್ಷಣಾ ಕಾರ್ಯ ಮಧ್ಯಾಹ್ನದವರೆಗೆ ಸಾಗಿತ್ತು. ಕೊನೆಗೂ ತಾಯಿ ಮಗುವನ್ನು ರಕ್ಷಿಸುವಲ್ಲಿ ರಕ್ಷಣಾ ಸಿಬ್ಬಂದಿಗಳು ಯಶಸ್ವಿ ಆಗಿದ್ದರು. ಆದರೆ ಸಾಗಿಸುವ ಮಾರ್ಗ ಮಧ್ಯೆ ಅರುಷಾ ಸಾವನ್ನಪ್ಪಿದ್ರು. ಈ ಮೂಲಕ ಸಾವಿನ ಸಂಖ್ಯೆ 3ಕ್ಕೆ ಹೆಚ್ಚಿತ್ತು. ಮಕ್ಕಳಿಬ್ಬರನ್ನು ಕಳೆದುಕೊಂಡು ತಾಯಿ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಈ ಘಟನೆ ನಡೆದು 4 ತಿಂಗಳಾಗುತ್ತಾ ಬಂತು. ಅದೆಷ್ಟೋ ಮಂದಿ ಘಟನೆಯನ್ನು ಮರ್ತಿರಬಹುದು. ಅಶ್ವಿನಿ ಅವರು ತನ್ನ 2 ಪುಟ್ಟ ಮಕ್ಕಳನ್ನು ಕಳೆದು ಈಗ ಹೇಗಿದ್ದಾರೆ ನೋಡಿ. ತನ್ನ ಒಡ ಹುಟ್ಟಿದವರ ಜೊತೆ ಪಾವೂರಿನಲ್ಲಿ ದಿನ ಕಳೀತಾ ಇದ್ದಾರೆ. ಅವರ ಚಿಕಿತ್ಸೆಗೆ ದಾನಿಗಳ ನೆರವು ನೋಡ್ತಾ ಇದ್ದಾರೆ. ಕೃತಕ ಕಾಲು ಜೋಡಣೆಗೆ 25 ಲಕ್ಷ ರೂಪಾಯಿಯ ಅವಶ್ಯಕತೆ ಇದೆ. ದಾನಿಗಳು ನೆರವು ನೀಡುತ್ತಾರೆ ಎನ್ನುವಂಥದ್ದು ಅವರ ಅಪೇಕ್ಷೆ. ಎಂಥ ಕಲ್ಲು ಹೃದಯ ಕೂಡ ಕರಗುವಂತೆ ಮಾಡುವಂಥ ಈ ದೃಶ್ಯವನ್ನು ನೋಡಿದರೆ ನಿಮಗೂ ಮನಸ್ಸು ಕರಗಬಹುದು. ದಾನಿಗಳು ಈ ಕೆಳಗಿನ ಬಾರ್ಕೋಡ್ ಅಥವಾ ಬ್ಯಾಂಕ್ ಅಕೌಂಟ್ ನಂಬರಿಗೆ ಹಣವನ್ನು ನೀಡಬಹುದಾಗಿದೆ. ಅದೇ ಮೊನ್ನೆ ನಡೆದ ಮಂಜನಾಡಿ ದುರಂತದಲ್ಲಿ ನನ್ನ ಅಕ್ಕನ 2 ಕಾಲು ಕಳೆದು 2 ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಇವಾಗ ಅಂದರೆ ಆರ್ಥಿಕವಾಗಿ ಭಾರಿ ಸಂಕಷ್ಟದಲ್ಲಿದ್ದೇವೆ ನಾವು. ಅಂದರೆ ಸರ್ಕಾರದಿಂದಲೇ ಏನು ನಮಗೆ ಆರ್ಥಿಕ ಪರಿಹಾರ ಸಿಕ್ಕಿಲ್ಲ. ಇವಾಗ 2 ಕಾಲು ಜೋಡಣೆ ಮಾಡಬೇಕಾದ್ರೆ ಕನಿಷ್ಠವಾಗಿ 25 ಲಕ್ಷ ಆದರೂ ಬೇಕು ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಮತ್ತೆ ತಿಂಗಳಲ್ಲಿ ಒಂದು 2 ಸಾರಿ ಅವರದ್ದು ಬ್ಯಾಂಡೇಜ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಕ್ಕಿದೆ. ಅದರದ್ದು ಡ್ರೆಸ್ಸಿಂಗ್ ಮಾಡೋಕ್ಕೆ ಹೋಗೋದು ಬರೋದು ಅದರ ಖರ್ಚು, ಮತ್ತು ಇವಾಗ ಮೆಡಿಸಿನ್ ಖರ್ಚು ಅದೆಲ್ಲ ತುಂಬ ಕಷ್ಟ ಆಗ್ತಿದೆ ತಿಂಗಳಿಗೆ. ಇವಾಗ ಅದೇ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಫ್ಯಾಮಿಲಿಯಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಬರ್ತಿದೆ ಇವಾಗ ನಮಗೆ. ಇವರ ಗಂಡ ವೆಲ್ಡರ್. ನೀವು ದಾನಿಗಳಿಂದ ಏನು ನೆರವು ಮಾಡ್ಕೊಳ್ತೀವಿ? ದಾನಿಗಳ ಹತ್ರ ಎಷ್ಟಾಗುತ್ತೆ ಅಷ್ಟಾದರೂ ಒಂದು ಕಾಲಿನ ವ್ಯವಸ್ಥೆಗೆ ಒಂದು ಅವರು ಸಹಾಯ ಮಾಡಬೇಕಾಗಿ ಒಂದು ಅವರ ಹತ್ರ ಬೇಡಿಕೊಳ್ತಿದ್ದೇನೆ. ನಮಸ್ತೆ. ಮನೆ ನಡೆದಿನ ಚಿತ್ತನ ಮೇ 30 ನಡೆದಿನ ಘಟನೆ ಇಡೀ ಕರ್ನಾಟಕದ ಮೀಡಿಯಾ ಪೂರ ತೋಂದಿತ್ತ. ನಮ್ಮ ಅಪ್ಪಗೆ ನೆಂಚಿತನ ಘಟನೆ ಭಾರಿ ಬೇಜಾರ ನೆಂಚಿತನ ಘಟನೆ. ಮುಗದ್ದು ಪೂರ ಅಡ್ಡು ಜೋಕುಲಿನ ಕಲೆ ಒಂದು ಅಪ್ಪೆ ವಾರಿತ್ತಿರ ಆ ರೋದನೆ ಆ ಅಪ್ಪೆಗೆ ಮಾತ್ರ ಗೊತ್ತಪ್ಪು. ಅಡ್ಡು ಕಾರಲ್ಲ ಕಲೆ ಒಂದಿರು ಮಸ್ತ್ ಬೇಜಾರದ ಸಂಗತಿ. ನಾ ಮಾತೆರ್ಲ ಅಪ್ಪೆಗೆ ಮಾತೆಲ್ಲ ಸಹಕಾರ ಮಂತಿನ ಅಂದ ಅಪ್ಪೆಗಳ ಒಂಜಿ ನನ್ನ ದುಂಬಗ ಬದುಕು ನಂಚಿತ್ತಿನ ಒಂಜಿ ಸಾಧ್ಯಲಾಪುಂಡು. ನಮ್ಮದು ಪೋಯಿನ ಜೀವನ ಖಂಡಿತ ಬದಲ ಕಂತು ಕೊರಿಯರ ಸಾಧ್ಯ ಅಂತೂ ಅಪ್ಪೆಗೆ ನನ್ನ ದುಂಬಗ ಬದುಕು ನಂಚಿತ್ತಿನ ಆ ಸಾಧ್ಯನ ಮಂತು ಕೊರೆ ಮಾತೆರ್ಲ ಈ ವಿಡಿಯೋನ ತೂಯಿನಕುಲು ಮೇರೆಗೆ ಸಹಕಾರ ಮನ್ಪೊಡು. ನನ್ನ ಕಾರ್ಗೆ ಸರಿ ಸುಮಾರು 25 ಲಕ್ಷ ವೆಚ್ಚನ ಡಾಕ್ಟರ್ ಪಂತೇರು ಆತ ಖರ್ಚು ಉಂಡು ಬಂದು ಆ ಮಾತೆರ್ಲ ಆ ಸಹಕಾರ ಮಂತಿನ ಆ ಅಪ್ಪೆಗೆಲ್ಲ ಒಂಜಿ ದುಂಬದ ದಿನಟ್ಟು ಬದುಕು ನಂಚಿತ್ತಿನ ಸಾಧ್ಯನ ನಮ್ಮ ಮಂತು ಕೊರಲ ಕಾಪು. ನಮ್ಮ ಕಾರ್ಯಕರ್ತೆಯರು ಹೈನಾತ್ ಸಹಕಾರ ಮಲ್ತಂದುಲ್ಲ. ನಮ್ಮ ಈ ಬಾಗೋಡು ಡಬ್ಬಿ ಬತ್ತು ನಮ್ಮ ಕ್ಯಾನ ಮುರಳ ಎಂಕಲು ಪೋಂದುಲ್ಲ ಇತ್ತೆಲ್ಲ ಇನ್ನೆಲ್ಲ ಪೋದು ಬತ್ತ ಅಂಚದ ನನ್ನ ತೂಪು ನಾಕುಲ ಮಾತೆರ್ಲ ಸಹಕಾರ ಮಂತಿನಂದ ಈ ಅಪ್ಪೆಗೆಲ್ಲ ಒಂಜಾತ್ ಸಹಕಾರ ಆಪುಂಡು. ಬೊಕ್ಕ ತಿಂಗಳು ಒಂಜಿ 2 ಸಾರಿ ಹಾಸ್ಪಿಟಲ್ಗೆ ಪೋಪೇರು ಐಕ್ಲ ಸುಮಾರು ಖರ್ಚು ಉಂಡು. ಆ ಖರ್ಚಿನ ಬರೋಡು ನನ್ನ ಪಾಪ ಒಕ್ಕಲು ಕೂಲಿ ಬೆಂದದ್ದು ಜೀವನ ಮನ್ಪುಣಕುಲು ಅಂಚಾದು ನಮ್ಮ ನೆಕ್ ಸಹಕಾರ ಮಂತಿನಂದ ಒಕೆಗಳೊಂಜಿ ಉಪಕಾರ ಆಪುಂಡು. ಈ ಅಪ್ಪೆಗಳೊಂಜಿ ಸಾಧ್ಯ ಆಪುಂಡು. ಮಾತೆರ್ಲ ತೂಪುನಕುಲು ದಯಮಲ್ತದು ಈ ಅಪ್ಪೆಗೊಂಜಿ ಸಹಕಾರ ಮನ್ಪೊಡು. ಆಯ್ನಾತ್ ನಿಖಲ್ನ ಕೈಟಿ ಏತ್ ಸಾಧ್ಯ ಆಪುಂಡು ಆತ್ ಸಹಕಾರ ಮನ್ಪೊಡು ಬಂದು ನಾನು ಕೇಳು.